हाय फ्रेंड्स, HDT मोबाइल ट्रेनिंग इंस्टीट्यूट के निम्न स्वागत है। तो आपके पास एक A50 का एक मोबाइल आया हुआ है। तो आज अपना बैच भी चल रहा है। सो ನೋಡಿ ನಮ್ಮ ಬ್ಯಾಚ್ ಕೂಡ ಇಲ್ಲಿ ನಡೀತಾ ಇದೆ। ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೈಕ್ ಮತ್ತೆ ಸ್ಪೀಕರ್ ಕೇಳಿಸ್ತಾ ಇಲ್ಲ। *#0283# ಹೊಡೆದ್ರೆ तो ಏನು ಬರುತ್ತೆ माइक ಮತ್ತೆ स्पीकर ना चेक ಮಾಡೋದು। सो माइक और स्पीकर को चेक कर सकते हैं। जो है अभी हमने ऊपर वाला रिसीवर को चेक कर रहा हूँ। मैं क्या बोलता हूँ वो अपन को सुनना चाहिए, इसमें नहीं सुन रहा है। सो लोड स्पीकर का नीचे सेकेंड वाला माइक में चेक कर रहा हूँ, लोड स्पीकर के आना चाहिए, वो भी नहीं आ रहे। सो फस्ट ಮೊಬೈಲ್ನಲ್ಲಿ ನಾವೇನು ಮಾತಾಡ್ತೀವಲ್ಲ ಅದು ವಾಪಸ್ ನಮಗೆ ಕೇಳಿಸ್ತಾ ಇಲ್ಲ। ಸೊ ಸೆಕೆಂಡಲ್ಲಿ ಲೋಡ್ ಸ್ಪೀಕರಲ್ಲಿ ಇಟ್ಟಿರೋದು ಲೋಡ್ ಸ್ಪೀಕರಲ್ಲಿ ಬಂದು ಕೇಳಬೇಕು। ಸೊ ಇದು ಬರ್ತಾ ಇಲ್ಲ। ಸೊ ಈ ಪ್ರಾಬ್ಲಮಲ್ಲಿ ಸೊ ನಾವೇನು ಮಾಡ್ಬೋದು, ಇದರಲ್ಲಿ ರಿಂಗರ್ ವರ್ಕ್ ಆಗ್ತಾ ಇದೆ, ಆದರೆ ಮೈಕ್ ಆ್ಯಂಡ್ ಸ್ಪೀಕರ್ ವರ್ಕ್ ಆಗ್ತಾ ಇಲ್ಲ। ಸೊ ಈ ಪ್ರಾಬ್ಲಮ್ನ ನಾವೇನು ಮಾಡೋಣ ನೋಡಿ, ಇಲ್ಲಿ ಕೊಡಿದರೆ ಮೈಕ್ ಆ್ಯಂಡ್ ಸ್ಪೀಕರ್ ನಾಟ್ ವರ್ಕಿಂಗ್। ಸೊ ಈ ಪ್ರಾಬ್ಲಮ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಇವತ್ತು ಏನು ಮಾಡೋಣ, ಚೆಕ್ ಮಾಡೋಣ। ಸೊ ಚೆಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಇದನ್ನು ನಾವೇನು ಮಾಡೋಣ, ಬಗೆಹರಿಸೋಣ। ಓಕೆ, ಸೊ ಇದರಲ್ಲಿ ನಾರ್ಮಲ್ ಆಗಿ ಪ್ರಾಬ್ಲಮ್ಮು ನೋಡಿ, ಬೋರ್ಡ್ ಫ್ರೆಶ್ ಇದೆ, ಬೋರ್ಡ್ ಏನಿದೆ ಸೊ ಯಾರು ಏನು ಮಾಡಿಲ್ಲ, ಸೀಲ್ಡ್ ಓಪನ್ ಮಾಡಿಲ್ಲ। ಸೊ ಆದರೆ ಒಂದು ಕ್ಲೂ ಸಿಗುತ್ತೆ ನಮಗೆ ಇದು ಮಾಡಿದಾಗ। ಸೊ ಏನು ಕ್ಲೂ ಸಿಗುತ್ತೆ ಅಂದರೆ ನೋಡಿ, ಇಲ್ಲಿ ಯಾರೋ ಏನು ಮಾಡಿದ್ದಾರೆ, ಜಾಸ್ತಿ ಪ್ರೆಸ್ ಮಾಡಿ ಟೈಟ್ ಮಾಡಿದ್ದಾರೆ। ಏನು ಮಾಡಿದ್ದಾರೆ, ಜಾಸ್ತಿ ಪ್ರೆಸ್ ಮಾಡಿ ಟೈಟ್ ಮಾಡಿದ್ದಾರೆ। ಕಾಣಿಸ್ತಾ ಇದೆ ಇಲ್ಲಿ ಕ್ಲೂ ಏನು ಸಿಗ್ತಾ ಇದೆ ನಮಗೆ, ಸ್ಕ್ರೂಸ್ನ ಏನು ಮಾಡಿದ್ದಾರೆ, ಫೋರ್ಸ್ ಟೈಟ್ ಮಾಡಿದ್ದಾರೆ, ಹೌದಾ? ಸೊ ಈ ಫೋರ್ಸ್ ಟೈಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆಯಿಂದ ಸೊ ಕೆಳಗಡೆ ಇಲ್ಲಿ ಏನು ಹೋಗಿದೆ, ನಮ್ಮದು ಅಂಡರ್ ಲೇನಲ್ಲಿ ಏನೋಗಿದೆ, ನಮ್ಮ ಆಡಿಯೋ ಲೈನ್ಸ್ ಹೋಗಿದೆ। ಎಲ್ಲೋಗಿದೆ ಕೆಳಗೆ ಸೆಕೆಂಡ್ ಲೇಯರಲ್ಲಿ ಏನೋಗಿದೆ, ಆಡಿಯೋ ಲೈನ್ಸ್ ಹೋಗಿದೆ। ಸೊ ಇದನ್ನ ನಾವು ಒಂದು ಲೇಯರ್ನ ಸ್ಕ್ರಾಚ್ ಮಾಡಿಬಿಟ್ಟು ಅಕಸ್ಮಾತ್ ಡ್ಯಾಮೇಜ್ ಆಗಿದೆಯಾ ಅನ್ನೋದನ್ನು ನಾವೇನು ಮಾಡೋಣ, ಚೆಕ್ ಮಾಡೋಣ। ಓಕೆ, ಚಲೋ ಸ್ಟೆಪ್ ಬೈ ಸ್ಟೆಪ್ ಇದನ್ನು ನಾವೇನು ಮಾಡೋಣ, ಮಾಡ್ತಾ ಹೋಗೋಣ, ಚೆಕಿಂಗ್ ಮಾಡ್ತಾ ಹೋಗೋಣ। ಓಕೆ, ಸೊ ಬನ್ನಿ ವೀಕ್ಷಕರೇ, ಸೊ ವಿಡಿಯೋದಲ್ಲಿ ಇರಿ। ಸೊ ನಾ ಯಾವ ಥರ ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ ಲೈವ್ ಕ್ಲಾಸ್ ಮಾಡ್ತಾ ಇದ್ದೀವಿ। ಸೊ ನೋಡೋಣ। ಓಕೆ, ನೋಡಿ ಫ್ರೆಂಡ್ಸ್, ಕೆಳಗಡೆ ಲೇಯರ್ನಲ್ಲಿ ಇದರ ಟ್ರ್ಯಾಕ್ ಇದೆ। ಸೊ ಈ ಟ್ರ್ಯಾಕ್ನ ನಾವೇನು ಮಾಡೋಣ, ಕೆಳಗಡೆ ಲೇಯರ್ನ ತೆಗೆದುಬಿಟ್ಟು ಅಂದರೆ ಗ್ರೌಂಡ್ ಲೇಯರ್ನ ತೆಗೆದುಬಿಟ್ಟು ಟ್ರ್ಯಾಕ್ನ ನೋಡಿ ಅದನ್ನು ಜಂಪಿಂಗ್ ಮಾಡಬೇಕಾಗುತ್ತೆ, ಟ್ರ್ಯಾಕ್ ಏನಾದರೂ ಕಟ್ ಆಗಿದ್ದರೆ। ಸೊ 90% ಆಫ್ ಕೇಸಸಲ್ಲಿ ಈ ಕೆಳಗಡೆ ಟ್ರ್ಯಾಕ್ ಏನಾಗಿರುತ್ತೆ, ಕಟ್ ಆಗೇ ಇರುತ್ತೆ। ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಸೊ ನಾವೇನು ಮಾಡ್ತಿದ್ವಿ, ಒಂದನೇ ಲೇಯರ್ನ ಫುಲ್ಲು ಓಪನ್ ಮಾಡಿಕೊಂಡು ಎರಡನೇ ಲೈನ್ನ ಸ್ಕ್ರ್ಯಾಚಸ್ ಮಾಡ್ತಾಯಿದ್ದೀನಿ। ಯಾಕೆಂದರೆ ಇದು ಟೈಟ್ ಜಾಸ್ತಿ, ಸ್ಕ್ರೂನ ಯಾವಾಗ ಟೈಟ್ ಜಾಸ್ತಿ ಮಾಡ್ತಾರೆ ಆವಾಗ ಏನಾಗುತ್ತೆ, ಟ್ರ್ಯಾಕ್ 100% ಕೆಳಗಡೆ ಕಟ್ ಆಗುತ್ತೆ। ಸೊ ಇದು A50ಯಲ್ಲಿ ಅಥವಾ ಡಬಲ್ ಡೆಕ್ಕರ್ ಇರೋ ಮೊಬೈಲ್ಗಳಲ್ಲಿ ಆಲ್ಮೋಸ್ಟ್ A50ಲಿ ಇದು ಕಾಮನ್ ಪ್ರಾಬ್ಲಮ್ ಆಗಿದೆ। ಸೊ ಇದನ್ನೇನು ಮಾಡ್ಬೋದು, ನಾವು ಲೈವ್ ಆಗಿ ರಿಪೇರ್ ಮಾಡ್ಬೋದು। ನಮ್ಮ ಸ್ಟೂಡೆಂಟ್ ಎದುರುಗಡೆನೇ ಇದು ಲೈವ್ ನಡೀತಾ ಇದೆ। ಓಕೆ, ಸೊ ಇದರಲ್ಲಿ 1 2 3 4 5 6 ಲೈನ್ಗಳು ಏನಾಗಿದೆ, ಟೋಟಲ್ ಆಗಿ ಕಟ್ ಆಗಿದೆ। ಇದನ್ನು ನಾವೇನು ಮಾಡಬೇಕಾಗುತ್ತೆ, ಜಾಯಿಂಟ್ ಮಾಡಬೇಕಾಗುತ್ತೆ। सो देखो फ्रेंड्स, स्टेप बाय स्टेप ये लाइन को जोड़ना है, क्योंकि है ना, तो ये लाइन जो कब जोड़ेगा तब अपना आवाज़ आ जाता है, तब तक के लिए अपना आवाज़ नहीं आएगा। क्योंकि ना एक लेयर के बाद एक लेयर को हम यूवी डाल के इसको सुखाना है, उसके बाद ही नेक्स्ट लाइन को पकड़ना है। नहीं तो ना तो यह क्या होता है, एक लाइन से एक जुड़ जाता है। तो देखने के लिए हमने माइक्रोस्कोप में इतना बड़ा जूम करके आपको दिखा रहा है। तो काम करने का टाइम पे ये आप देखा ना, बहुत नज़दीक रहता है, इसको करने का बहुत क्या होता है, प्रॉब्लम हो जाता है। इसीलिए हम इसको ना एक एक लाइन को डालने के बाद जो है इसको यूवी लगाना है, यूवी लगा के इसको क्या करना है, नेक्स्ट वाला को पकड़ना है। ನೋಡಿ ಫ್ರೆಂಡ್ಸ್, ಒಂದೊಂದು ಲೈನ್ ಕೂಡ ಒಂದೇ ಒಂದು ಲೈನ್ ಕೂಡ ಸೊ ಅದಾದಮೇಲೆ ಪಕ್ಕದ ಸಾಲ್ಡ್ರಿಂಗ್ ಮಾಡಿ ಆಮೇಲೆ ಅದನ್ನು ಹಾಕೋಣ ಅಂತ ಹೋದರೆ ಪಕ್ಕದ ಕಿತ್ತೋಗ್ತಾ ಇರುತ್ತೆ। ಸೊ ಅದಕ್ಕೆ ನಮ್ಮ ರೆಸ್ಪಾನ್ಸ್ ಏನು ಅಂತ ನಾನು ಏನು ಹೇಳಿದರೆ, ಸೊ ಒಂದು ನೀವು ಲೈನ್ನ ಫಿಕ್ಸ್ ಮಾಡಿದ ಮೇಲೆ ಎರಡನೇ ಲೈನ್ ಫಿಕ್ಸ್ ಮಾಡಲಿಕ್ಕೆ ಸೊ ಮಧ್ಯದಲ್ಲಿ ಏನು ಹಾಕಿ ಯು ವಿ ಹಾಕ್ಬಿಡಿ। ಸೊ ನಿಮ್ಮ ಲೈನ್ ಏನಾಗಲ್ಲ, ಕಿತ್ತು ಹೋಗಲ್ಲ। ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಸೊ ನಿಮ್ಗೆ ಏನು ಮಾಡ್ತಾಯಿದ್ದೀನಿ, 1 by 1 ಒಂದಾಯ್ತಾ, ಅದಕ್ಕೆ ಯು ವಿ ಹಾಕ್ತೀನಿ, ನೆಕ್ಸ್ಟ್ ಲೈನ್ನ ಚಾಲ್ತಿಲಿ ತೊಗೊಳ್ತೀನಿ। ಈ ಥರ ನೀವು ಕೂಡ
ಮಾಡ್ಬೋದು, ತುಂಬ ಈಸಿ. ಇದೇನಿಲ್ಲ, ಓನ್ಲಿ ಹ್ಯಾಂಡ್ ಸ್ಕಿಲ್ ವರ್ಕು. ಮತ್ತು ಇದು ಫಿಕ್ಸೆಡ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕೆ ಫಿಕ್ಸೆಡ್ ಪ್ರಾಬ್ಲಮ್ ಅಂತ ಹೇಳ್ಬೋದು? ಸೊ A50 ಇದು ಕಾಮನ್ ಪ್ರಾಬ್ಲಮ್. ಕೆಲವೊಂದು ಮಾಡೆಲ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಫಿಕ್ಸೆಡ್. ಸೊ ಇದು ಇಲ್ಲಿಂದಲೇ ಬಗೆಹರುತ್ತೆ, ಇದನ್ನು ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಕೆಲಸ ಮಾಡ್ತಾ ಇರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಕೆಲಸ ಮಾಡದಿರೋರಿಗೆ ಇಲ್ಲಿ ನಾವು ಎಕ್ಸ್ಪೀರಿಯೆನ್ಸು ಕೊಡ್ತೀವಿ. ಸೊ ಲೈವ್ ಆಗಿ ಮೊಬೈಲ್ನ ರಿಪೇರಿ ಮಾಡೋದನ್ನು ಹೇಳ್ಕೊಡ್ತೀವಿ ಮತ್ತು ತೋರಿಸ್ತೀವಿ ಕೂಡ. ಸೊ ನಮ್ಮ ಎಲ್ಲ ಸ್ಟೂಡೆಂಟ್ಗಳು ಲೈವ್ ರಿಪೇರಿನ ನೋಡ್ತಾರೆ. ಸೊ ಲೈವ್ ರಿಪೇರಿನ ನೋಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸೊ ನಿಮ್ಮ ಮೊಬೈಲ್ನನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಶಾಪಲ್ಲಿ ಮೊಬೈಲ್ ಬಂದಾಗ, ಸೊ ನಾವು ಯಾವ ಥರ ಅಟೆಂಡ್ ಮಾಡ್ತಿದ್ವಿ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಮೊಬೈಲ್ಗಳನ್ನ, ಅದನ್ನು ನಿಮಗೆ ಜ್ಞಾಪಕದಲ್ಲಿ ಬರುತ್ತೆ. ಆದ್ದರಿಂದ ತುಂಬ ಹೆಲ್ಪ್ ಆಗುತ್ತೆ. ಓನ್ಲಿ ಫಾರ್ ನಾವೇನು ಮಾಡ್ತೀವಿ, ಬೋರ್ಡಲ್ಲಿ ಬರೆದಿದ್ದೀವಿ, ಬೋರ್ಡಲ್ಲಿ ಲೈನ್ನ ತೋರಿಸಿದ್ದೀವಿ ಅಂದರೆ ಅದು ತಲೆಯಲ್ಲಿ ಕೂರಲ್ಲ. ಸೊ ಎಷ್ಟೋ ಜನಕ್ಕೆ ಅದನ್ನು ಏನು ಮಾಡೋಕ್ಕಾಗಲ್ಲ, ಮೊಬೈಲ್ ಕೋರ್ಸ್ ಮಾಡಿದ ಮೇಲೂ ಕೂಡ ಮೊಬೈಲ್ನ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ, ಹೌದಾ? ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಲೈವ್ ಮೊಬೈಲ್ ರಿಪೇರಿಂಗ್ ತುಂಬ ಇಂಪಾರ್ಟೆಂಟು. ಇದು ಓನ್ಲಿ ನಮ್ಮದು ಇನ್ಸ್ಟಿಟ್ಯೂಟ್ ಅಂದರೆ ಇನ್ಸ್ಟಿಟ್ಯೂಟ್ ಅಲ್ಲ, ಜೊತೆಗೆ ಏನಿದೆ ಶಾಪಲ್ಲಿ ಬರೋ ಮೊಬೈಲ್ಗಳನ್ನ ನಾವೇನು ಮಾಡ್ತೀವಿ, ಲೈವ್ ಆಗಿ ಮೊಬೈಲ್ನ ರಿಪೇರಿನ ಮಾಡಿ ತೋರಿಸ್ತೀವಿ. CPU ಇರ್ಬೋದು, EMMC ಇರ್ಬೋದು, ಇದನ್ನೆಲ್ಲ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಓಪನ್ ಮಾಡಿ ನಿಮ್ಮ ಕೈಲಿ ಕೂಡ ಮೊಬೈಲ್ನ ರಿಪೇರಿ ಮಾಡಿಸ್ತೀವಿ. ಅಂದರೆ ಅದನ್ನು ರೀಬಾಲ್ ಮಾಡಿಸಿ ಮೊಬೈಲ್ನ ರಿಪೇರಿ ಮಾಡಿಸ್ತೀವಿ. ಈ ಟ್ರ್ಯಾಕ್ಗಳು ನೋಡಿ, ಒಂದೊಂದು ಏನಾಗುತ್ತೆ, ಅಕಸ್ಮಾತಾಗಿ ಒಂಚೂರು ಆಮಾರಿದ್ರೂ ಕೂಡ ಏನಾಗುತ್ತೆ, ಕಟ್ ಆಗುತ್ತೆ. ಅದಕ್ಕೆ ಮತ್ತೊಂದು ಸರಿ ಏನು ಮಾಡಬೇಕಾಗತ್ತೆ, UVನ ತೊಗೊಂಡು ಅದನ್ನು ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ. ಈ ಥರ ಕೆಲಸ ಇದು ನೆಕ್ಸ್ಟ್ ಲೆವೆಲ್ ಕೆಲಸ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳ್ತೀರಾ, ಇದು ಸೆಕೆಂಡ್ ಲೇಯರಲ್ಲಿ ನಾವೇನು ಮಾಡ್ತಾಯಿದ್ವಿ, ಟ್ರ್ಯಾಕ್ ರೆಡಿ ಮಾಡ್ತಾ ಇರೋದು. ಸೊ ನೋಡಿ, ಆಲ್ಮೋಸ್ಟ್ ನಮ್ಮ ಕೆಲಸ ಮುಗ್ದಿದೆ. ಇದಕ್ಕೆ ಫುಲ್ ನಾನೇನು ಮಾಡ್ತೀನಿ, ಇವಾಗ UVನ ಹಾಕ್ತೀನಿ. UV ಹಾಕ್ಬಿಟ್ಟು ಸೊ ನಾನೇನು ಮಾಡ್ತೀನಿ, ನೋಡೋಣ, ಚೆಕ್ ಮಾಡೋಣ ಸೆಟ್. ಫಸ್ಟಿಗೆ ಏನಾಗ್ತಿರಲಿಲ್ಲ, ನಮ್ಮದು ಸ್ಪೀಕರ್ ಮತ್ತು ಮೈಕ್ ಬರ್ತಾ ಇರಲಿಲ್ಲ. ಸೊ ಇವಾಗ ಸ್ಪೀಕರ್ ಮತ್ತು ಮೈಕ್ ಬರ್ತಾ ಇದೆಯಾ ಅಂತ ನಮ್ಮ ಸ್ಟೂಡೆಂಟ್ ಎದುರುಗಳೇ ಕೇಳಿ ಅದನ್ನು ತಿಳ್ಕೊಳೋಣ. ಸೊ ಇವಾಗ ಏನು ಮಾಡಿದ್ವಿ, ನಾವು ಲೈವ್ ಆಗಿ ಮೊಬೈಲ್ನ ಏನು ಮಾಡಿದ್ವಿ, ರಿಪೇರ್ ಮಾಡಿದ್ವಿ. ಜಂಪ್ ಮಾಡಿದ್ವಿ ಅಂಡರ್ ಲೇಯರ್, ಅಂದರೆ ಒಂದು ಲೇಯರ್ ಕೆಳಗಡೆ ಲೇಯರ್ನ ಕಟ್ ಮಾಡಿಬಿಟ್ಟು ಏನು ಮಾಡಿದ್ವಿ, ಲೈವ್ ಆಗಿ ಮಾಡಿದ್ವಿ. ಸೊ ಇದು ಇವಾಗ ವರ್ಕಿಂಗ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಏನು ಮಾಡೋಣ, ಇವಾಗ ವರ್ಕಿಂಗ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಿ ನೋಡೋಣ. ತೋರಿಸಿ ಅಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸಿ. तो देखो फ्रेंड्स, ये हमने लाइव कर लिया. लाइव ಮಾಡಿದ್ವಾ ಇದನ್ನ? ಸುನೋ ಲೈವ್ ಮಾಡಿದ್ವಲ್ವಾ? ಸೊ ನೋಡಿ, ಎಲ್ಲ ಟ್ರ್ಯಾಕ್ಗಳನ್ನ ಏನಾಗಿತ್ತು, ಕಟ್ ಆಗಿತ್ತು. ಆ ಟ್ರ್ಯಾಕ್ನ ಏನು ಮಾಡಿದ್ವಿ ನಾವು, ಲೈವ್ ಆಗಿ ಜಂಪ್ ಮಾಡಿದ್ವಿ. ಮೈಕ್ ಸ್ಪೀಕರ್ ಎರಡು ಬರ್ತಾ ಇರಲಿಲ್ಲ, ಹೌದಾ? ಚಲೋ ठीक. ಸೊ ಮೈಕ್ ಸ್ಪೀಕರ್ दोनों भी नहीं आ रहा था. ಸೊ अभी ಈಗ ಏನು ಮಾಡೋಣ, ನಾವು इसका ಚೆಕ್ करेंगे. ಕೆಲವೊಂದು ಫಿಕ್ಸೆಡ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಂದು ಏನೋ ಫಿಕ್ಸೆಡ್ ಪ್ರಾಬ್ಲಮ್ ಇಲ್ಲಿಂದಾನೇ ಸಾಲ್ವ್ ಆಗುತ್ತೆ. ಅಂದರೆ ಅದು ಯಾಕೆ ಸಾಲ್ವ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ದೆ. ಯಾಕೆ ಸಾಲ್ವ್ ಆಗಿತ್ತು, ಸ್ಕ್ರೂನ ಏನು ಮಾಡಿದ್ರು, ಸೊ ಟ್ರ್ಯಾಕ್ ಏನಾಗಿತ್ತು, ಕಟ್ ಆಗಿತ್ತು. ಒಂದು ಟ್ರ್ಯಾಕ್ ಕಟ್ ಆದ್ರೂ ಏನಾಗಲ್ಲ, ಮೈಕ್ ಸ್ಪೀಕರ್ ರಿಂಗರ್ ಬರಲ್ಲ. ಓಕೆ, ಸೊ ಇದರಲ್ಲಿ ಇದು ಕಾಮನ್ ಪ್ರಾಬ್ಲಮ್. ಅಂದರೆ ನಿಮಗೊಂದು ಹ್ಯಾಂಡ್ ಸ್ಕಿಲ್ ತೋರಿಸ್ಬೇಕು. ಸೊ ಅಂಡರ್ ಸೆಕೆಂಡ್ ಲೇಯರಲ್ಲಿ ನಾವೇನು ಮಾಡಿದ್ವಿ, ಜಂಪ್ ಕೆಲಸ ಮಾಡಿದ್ವಿ. ಸೆಕೆಂಡ್ ಲೇಯರ್ ಕರೆಕ್ಟಾ, ಒಂದು ಲೇಯರ್ನ ಕಟ್ ಮಾಡಿಬಿಟ್ಟು ಎರಡನೇ ಲೇಯರ್ ಮಾಡಿದ್ವಿ. ಸೆಟ್ ಆನ್ ಆಗ್ತದೆ, सेट ऑन हो रहा है. तो अभी देखेंगे इसमें स्पीकर माइक रिंगर तीनों वर्क करेगा क्या. ಸೊ ನಾವೇನು ಮಾಡ್ಬೋದು, ಇವಾಗ ಸ್ಪೀಕರು ಮೈಕ್ ರಿಂಗರು ಮೂರು ವರ್ಕ್ ಆಗುತ್ತಾ ಅಂತ ಏನು ಮಾಡೋಣ, ಚೆಕ್ ಮಾಡಿ ನೋಡೋಣ. ಓಕೆ, सेट ऑन ಆಗ್ತಾ ಇದೆ, सेट ऑन हो रहा है. ಸೊ इसमें बड़ी बात नहीं, हैंड स्किल का इसमें खेल है. ಸೊ ಇದರಲ್ಲಿ ಏನಿಲ್ಲ, ಸೊ ಗೊತ್ತಿರ್ಬೇಕು ಎಲ್ಲಿಂದ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಹ್ಯಾಂಡ್ ಸ್ಕಿಲ್ ಬೇಕು. ಬೆಳಗಿಂದ ಎಲ್ಲರೂ CPU ರಿವಾಲ್ವ್ ಮಾಡ್ತಾ ಇದ್ದೀರಾ. ಸೊ ರಿವಾಲ್ವ್ ಚಲ್ ರहा है. अभी ಎಷ್ಟನೇ ದಿನ ನಿಮ್ಮದು, 4ನೇ ದಿನ. ಸೊ 3 ದಿನ ಬೇಸಿಕ್ ನಡೀತು, 4ನೇ ದಿನ ಇವತ್ತಿಂದ ಏನು ಸ್ಟಾರ್ಟ್ ಆಗಿದೆ, ರಿವಾಲ್ವಿಂಗ್ ಸ್ಟಾರ್ಟ್ ಆಗಿದೆ. ಸೊ ಲಗಾತಾರ್ 3 ದಿನ ಚಲೇಗ. 3 ದಿನ ಇರುತ್ತೆ ಏನು, ಪೇಸ್ಟೆಡ್, ನಾನ್ ಪೇಸ್ಟೆಡ್, ಬ್ಲ್ಯಾಕ್ ಪೇಸ್ಟೆಡ್. ಈ ಮೂರು ನಿಮ್ಮ ಕೈಲಿ CPU ಸಮೇತ ರಿವಾಲ್ವ್ಸ್ ಮಾಡಿಸಿ ಸೆಟ್ನ ಆನ್ ಮಾಡಬೇಕು. ಆಮೇಲೆ ನಾವೆಲ್ಲಿ ಹೋಗ್ಬೇಕು, ಸೆಕ್ಷನ್ಗೆ ಹೋಗ್ಬೇಕು, ಕನ್ನಡ. ಸೊ ಸೆಕ್ಷನ್ 3 ದಿನ ನೀವು ಏನು ಮಾಡಿದ್ರಿ, ಕೇಳಿದ್ರಿ, ಏನು ಅನಿಸ್ತಾ ಇತ್ತು. ಸೊ ಬೇರೆ ಕಡೆ ಬೇಸಿಕ್ ಮಾಡೋದಕ್ಕೂ ನಮ್ಮ ಹತ್ರ ಬೇಸಿಕ್ ಕೇಳೋಕ್ಕೂ ಏನಾದರೂ ಡಿಫ್ರೆನ್ಸ್ ಅನಿಸುತ್ತಾ? ಸೊ ಬೇಸಿಕ್ ಅಂದರೆ ನಮ್ಮದು ಬೇಸಿಕ್ ಮಾತ್ರನಾ ಅಥವಾ ಅಡ್ವಾನ್ಸ್ ಲೆವೆಲ್ ಬೇಸಿಕ್? ಅಡ್ವಾನ್ಸ್ ಲೆವೆಲ್ ಬೇಸಿಕ್ ಅಲ್ಲ. ಸೊ ಒಂದೊಂದು ಕಾಂಪೋನೆಂಟ್ ಕೂಡ ಏನು ವರ್ಕ್ ಮಾಡುತ್ತೆ, ಯಾಕೆ ಹಾಕಿರ್ತಾರೆ, ಸ್ಕೀಮ್ಯಾಟಿಕಲ್ ಅದರದ್ದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಡೀಪಾಗಿ ಹೇಳ್ತೀವ. ಒಂದೊಂದು ಬೋರ್ಡು, ಲೋಯರ್ ಬೋರ್ಡಿಂದ ಅಂದರೆ 5A ಇಂದ ಹಿಡಿದ್ಬಿಟ್ಟು ಅಪ್ ಟು ನಾವು 5G ತನಕನೂ ಹೋಗ್ತೀವ, ಓನ್ಲಿ ಫಾರ್ ಬೇಸಿಕ್ಕಿಗೋಸ್ಕರ. ಅದಾದ್ಮೇಲೆ ಸ್ಕೀಮ್ಯಾಟಿಕ್ ಹೋಗೋಣ, ಇನ್ನೊಂದು ಸ್ಕೀಮ್ಯಾಟಿಕ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ. ಸೊ ಓನ್ಲಿ ಫಾರ್ ಬೇಸಿಕ್ಕು
ಲೋಯರ್ ಬೋರ್ಡ್ ಇಂದ ಹೈಯರ್ ಬೋರ್ಡ್ ತನಕ ಹೋಗ್ತೀವ, ಡಿಫ್ರೆನ್ಸ್ ಏನಂತ ತೋರಿಸ್ತೀವ. ಥ್ಯಾಂಕ್ ಯು. ಸೊ ಇವಾಗ ಏನು ಮಾಡೋಣ, ಇದ್ರದ್ದು ಒಂದು ಕೋಡ್ ಸ್ಟಾರ್ಟ್ ಮಾಡೋಣ. *0283#. ಸೊ ಇದು ಲೌಡ್ ಸ್ಪೀಕರ್ ಮೈಕ್ನ ಕೊಡ್ತಾ ಇದ್ದೀನಿ, ಅವಾಗಲೇ ವರ್ಕ್ ಆಗ್ತಾ ಇರಲಿಲ್ಲ, ಹೌದಾ? ಹಲೋ 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 ಹಲೋ. ಸೊ ಅಂದರೆ ನಮ್ಮ ಸ್ಪೀಕರು ಲೌಡ್ ಸ್ಪೀಕರ್ ಮೈಕ್ ವರ್ಕ್ ಆಗ್ತದೆ, ಹೌದಾ? ಚಲೋ ಟೀಕೆ. ಹಲೋ ಹಲೋ ಕೇಳಿಸ್ತಾ ಇದೆ ನೋಡಿ, ಹಲೋ ಹಲೋ ಕೇಳಿಸ್ತಾ ಇದೆಯಲ್ಲ? ಸೊ ಇನ್ನೊಂದು ಥರ ಚೆಕ್ ಮಾಡೋಣ. *#0*#. ಸೊ ಇದೆಲ್ಲರಿಗೂ ಗೊತ್ತಿರೋ ಮ್ಯಾಟ್ರೆ. ರಿಂಗರ್ ಚೆಕ್ ಮಾಡೋಣ. ರಿಂಗರ್ ಚೆಕ್ ಆಯ್ತಾ ಇದೆ. ಸೊ ಅದೇ ಥರ ಸ್ಪೀಕರ್ ನೋಡಿ, ಸ್ಪೀಕರ್ ಚೆಕ್ ಮಾಡ್ತಾ ಇದ್ದೀನಿ, ಕೇಳಿಸ್ತದೆ ಅನ್ಕೊಂತೀನಿ. ಸೊ ನೋಡಿ, ಇದರಲ್ಲಿ ಸ್ಪೀಕರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಚಲೋ ಟೀಕ್. ಅಂದರೆ ಇದು ಪ್ರಾಬ್ಲಮ್ಮು ಲೈವ್ ಆಗಿ ಸಾಲ್ವ್ ಆಯ್ತಲ್ಲ? ಲೈವ್ ಆಗಿ ಸಾಲ್ವ್ ಮಾಡಿದಲ್ವಾ? ಸೊ ಯಾವುದಾದ್ರೂ ಬೇರೆ ಇಲ್ಲ ಅಲ್ಲ, ಕರೆಕ್ಟಾಗಿ ಮೊಬೈಲ್ ತಂದು ಅಲ್ಲೇ ಲೈವಲ್ಲೇ ಮಾಡ್ತಾರೆ, ಹೌದಾ? ಇದೊಂದು ಜಸ್ಟ್ ಬೇಸಿಕ್. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋಣ, ನಾವು ಲೈವ್ ರಿಪೇರಿಂಗ್ ಮಾಡ್ತಾ ಹೋಗೋಣ. ಜೊತೆಗೆ ನೀವು ಮಾಡಬೇಕು, ಜೊತೆಗೆ ಏನು ಮಾಡಬೇಕು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ಥರ ವಿಡಿಯೋದಲ್ಲಿ ನೋಡ್ತಾ ಇರಿ, ನಿಮಗೆ ಹೊಸ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸೊ ಇದು ನಮ್ದು ಲೈವ್ ಆಗಿ ಮೊಬೈಲ್ ಏನಾಯ್ತು, ರೆಡಿ ಆಯಿತು. A50 ಡಬಲ್ ಡಕ್ಕರ್ ಮುಟ್ಟಕ್ಕೆ ಎದುರುತ್ತಲ್ವಾ ಇದನ್ನ. ಸೊ ಲೈವ್ ಆಗಿ ಮೊಬೈಲ್ ಏನಾಯಿತು, ಸ್ಪೀಕರ್ ರಿಂಗರ್ ಮೈಕ್ ಬರ್ತಾ ಇರಲಿಲ್ಲ, ಅದು ಏನಾಯಿತು, ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.